ಪಾಲಿಕೆ ಅನುಮೋದನೆ ಸಿಕ್ಕದ. ಈಗ ಷರತ್ತು ಬರ್ತದ ಮತ್ತು ಕಾನೂನು ಅದಂತ ಈಗ ನೀವು ಹೇಳಿದಿರಿ. ಇನ್ನು ಮಾರ್ಚ್ 27 ನೋಡೋಣ ಅಷ್ಟು ಮತ್ತೆ ಈಗೇನು ಮತ್ತೆ ಇವ್ರು ಬೇಡಿಕೆ ಇಡ್ತಾರೆ, ಇದಕ್ಕೆ ಏನಂತಾರೆ ನೋಡೋಣ. ಈಗ ಪ್ರೊಟೆಸ್ಟ್ನ ಮುಂದುವರೆದ ಅದಕ್ಕೆ ಇನ್ನೂ ಜಲ್ದಿ ಕೊಡ್ಬೋದು. ಆ ಮೋಸ್ಟ್ಲಿ ಜಲ್ದಿ ಕೊಡೋಕ್ಕಿಂತಲೂ ಯಾವುದಾದ್ರೂ ಸಹಿತ ಒಂದು ಸ್ವಲ್ಪ ಸಮಯ ತೊಗೊಂಡು ಸಹಿತ ಒಮ್ಮೆ ಶಾಶ್ವತವಾಗಿ ಪರ್ಫೆಕ್ಟಾಗಿ ಕೆಲಸ ಅಂದ್ರೆ ಭಾಳ ಯೋಗ್ಯ ಅನ್ನೋದು ಅಲ್ಲಿಯ ಅನೇಕ ಹಿರಿಯರ ಅನುಭವಸ್ಥರ ಮಾತುಗಳು. ಇನ್ನು ಯಾವ ರೂಪ ಪಡೀತದೆ ಇದು ಅನ್ನೋದನ್ನು ನಾವು ನೀವು ನೋಡೋಣ ಮುಂದಿನ ದಿನದಲ್ಲೇ. ಆದರೂ ಒಂದು ಮಾತು ಫಿಕ್ಸ್ ಆಗಿಬಿಡ್ತು, ರಾಜ್ಯಪಾಲರ ಕಿರಿಕಿರಿನೂ ಇಲ್ಲ. ಮಾರ್ಚ್ 2027 ನಂತರ ಸೈ ಅಂತೂ ಬೆದ್ದಾಗಿದೆ. ಪ್ರತ್ಯೇಕ ಪಾಲಿಕೆ ಆಗೋದು ಗ್ಯಾರಂಟಿ. ಏನಂತೀರಿ ಅದಕ್ಕೆ? ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅಂತ ತಿಳಿಸಿದ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.